ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬಳೆಗಳಿಗೆ ಕ್ರೋಶ ವರ್ಕ್ ಮಾಡಿ ನಾವು ಎಲ್ಲ ತರಹದ ಸೀರೆ ಮತ್ತು ಡ್ರೆಸ್ಗಳಿಗೆ ಮ್ಯಾಚಿಂಗ್ ಮಾಡ್ಕೊಳ್ಳೋದು ಹೇಗೆ ಬಳೆಗಳನ್ನು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಕ್ರೋಶ ವರ್ಕಿಂದ ತೋರಿಸ್ತಾ ಇದ್ದೀನಿ. ಈ ಥರ ಬಳೆಗಳು ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ. ಇದನ್ನು ನಾವು ಮದುವೆಗಷ್ಟೇ ಯೂಸ್ ಮಾಡಿದ ಮೇಲೆ ಜಾಸ್ತಿ ಯೂಸ್ ಮಾಡೋದು ಕಡಿಮೆ. ವೇಸ್ಟ್ ಅಂತ ಇಡೋ ಬದಲು ಇದನ್ನು ನಾವು ನಮಗೆ ಮ್ಯಾಚ್ ಆಗೋ ಥರ ನಾವು ಎಲ್ಲ ಥರದ ಕಲರ್ಗಳಲ್ಲಿ ನಾವು ಈ ಬಳೆಗಳನ್ನು ಯೂಸ್ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಇದಕ್ಕೆ ನಾನು ತಗೊಂಡಿರೋದು 6 ಎಳೆ ಸಿಲ್ಕ್ ಥ್ರೆಡ್ಡು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನಲ್ಲಿ ನೀವು ಮಾಡ್ಕೋಬೋದು. ಹಾಗೆ ಕ್ರೋಶ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ. ಹಾಗೆ ಗಮ್ಮು ಬೇಕಾಗುತ್ತೆ, ಇದಕ್ಕೆ ಫ್ಯಾಬ್ರಿಕ್ ಗ್ಲೂವನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸು ಇಷ್ಟಿದ್ರೆ ಸಾಕು, ನೀವು ಬಳೆಗಳನ್ನು ರೆಡಿ ಮಾಡ್ಕೋಬೋದು. ಹಾಗೆ ಇನ್ನೊಂದು ಏನಂದರೆ, ನಿಮ್ಮ ಸೈಜ್ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಬಳೆಗಳನ್ನು ನೀವು ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಅದಕ್ಕೆ ಥ್ರೆಡ್ ವರ್ಕ್ ಮಾಡಿದಾಗ ಚಿಕ್ಕದಾಗ್ಬಿಡುತ್ತೆ. ನೀವು ನಿಮ್ಮ ಸೈಜೇ ತೊಗೊಂಡು ಮಾಡಿಕೊಂಡಾಗ ಇನ್ನೂ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಬಳೆಗಳನ್ನು ಯೂಸ್ ಮಾಡಿ ನೀವು ಮಾಡಿಕೊಂಡ್ರೆ ನಿಮ್ಮ ಸೈಜ್ಗೆ ಕರೆಕ್ಟ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಮಾಡಿ ತೋರಿಸ್ತೀನಿ ನಿಮಗೆ. ಮೊದಲು ಈ ದಾರನ ಇದ್ರ ಒಳಗಡೆ ಹಾಕ್ಕೊಂಡು ಒಂದು ಗಂಟನ್ನು ಹಾಕ್ತೀನಿ. ನಾರ್ಮಲ್ಲಾಗಿ ನಾಟ್ ಹಾಕ್ತೀವಲ್ಲ ಆ ಥರ ಒಂದು 2 ಗಂಟನ್ನು ಹಾಕಿ ಇದಕ್ಕೆ ಈ ಥರ ಹಾಕಿ, ಈ ಎಕ್ಸ್ಟ್ರಾ ಥ್ರೆಡ್ ಹಾಗೇ ಇರಲಿ. ಈ ಥರ ವರ್ಕನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡಿ ಹೋಲ್ ಕಾಣಿಸ್ತಿದೆಯಲ್ಲ, ಇದರ ಒಳಗಡೆಗೆ ಈ ಥರ ನೀಡಲ್ನ ಹಾಕಿ ಇದ್ರ ಒಳಗಡೆ ಹಾಕಬೇಕಾಗತ್ತೆ. ಹಾಕಿ ಈ ದಾರನ ತರಬೇಕು ಹೊರಗಡೆ ತಂದು ಇಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಬಳೆ ಒಳಗೆ ನೀಡಲ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈ ಥ್ರೆಡ್ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಸ್ವಲ್ಪ ದೂರ ಆಗೋವರೆಗೂ. ಇವಾಗ ಇದನ್ನು ನಾನು ಲಾಕ್ ಮಾಡ್ಕೋತೀನಿ. ಸೇಮ್ ಸೀರೆಗೆ ಮಾಡ್ಕೊಳ್ತೀವಲ್ಲ ಸಿಂಗಲ್ ಕ್ರೋಶ, ಅದೇ ಈ ಥರ ಮತ್ತೆ ಈ ಥರ ನೀಡಲ್ನ ಹಾಕಬೇಕು. ಈ ದಾರನ ತಂದು ಈ 2 ದಾರನ ಒಂದು ಮಾಡ್ಕೋಬೇಕು, ಆವಾಗ ಲಾಕ್ ಆಗುತ್ತೆ. ಇದನ್ನು ಹೀಗೆ ಸ್ವಲ್ಪ ದೂರದವರೆಗೂ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಮತ್ತು ಈಗ 2 ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಈಗ ಮತ್ತೆ ನೀಡಲ್ನ ಈ ಥರ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ, ಬಳೆ ಒಳಗಡೆ ಈ ಥರ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತು 2 ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಇಲ್ಲಿ ಬೀಡ್ಸ್ಗಳು ಚಿಕ್ಕದಾಗಿರೋ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು, ಪರ್ಲ್ಸ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಹಾಕಿ ಮತ್ತು ಸಿಂಗಲ್ ಕ್ರೋಶ. ಒಂದೇ ಬಳೆಯಲ್ಲಿ ನೀವು ಡಬಲ್ ಕಲರ್ನಲ್ಲಿ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಆಲ್ರೆಡಿ ನಾನು ಈ ಥರ ಒಂದು ಡಬಲ್ ಕಲರ್ನಲ್ಲಿ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಈಗ ಇದು ಲಾಕ್ ಆದಮೇಲೆ ಹಾಗೆ ಒಂದು ಸಿಂಗಲ್ ಕ್ರೋಶ ಬೀಡ್ ಹಾಕ್ದೇನೆ ಇಲ್ಲಿ ನಿಮಗೆ ನಿಮ್ಮ ಸೀರೆ ಅಥವಾ ಡ್ರೆಸ್ಗೆ ಯಾವ ಮ್ಯಾಚಿಂಗ್ ಇರುತ್ತೋ ಕಲರು, ಆ ಕಲರಿಂದ ನೀವು ಡಿಸೈನ್ನ ಮಾಡ್ಕೋಬೋದು. ಹೊರಗಡೆ ಹೋಗಿ ತರೋ ಅವಶ್ಯಕತೆ ಇರೋದಿಲ್ಲ, ಯಾವುದೇ ರೀತಿಯ ಖರ್ಚು ಕೂಡ ಆಗೋದಿಲ್ಲ ಇದಕ್ಕೆ ಜಾಸ್ತಿ. ಓನ್ಲಿ ಥ್ರೆಡ್ ಮತ್ತು ಈ ಥರ ಬೀಡ್ಸ್ಗಳಿದ್ದರೆ ಸಾಕು ನಿಮ್ಮ ಹತ್ರ. ಅದನ್ನೇ ಯೂಸ್ ಮಾಡಿಕೊಂಡು ನೀವು ಈ ಥರ ವರ್ಕನ್ನು ಮಾಡ್ಬೋದು. ಬೀಡ್ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಈಗ ಬೀಡ್ ಹಾಕ್ತೇನೆ, ಒಂದು ಸಿಂಗಲ್ ಕ್ರೋಶ. ಸ್ವಲ್ಪ ದೂರ ಆದಮೇಲೆ ಅದನ್ನು ಈ ಥರ ಮಾಡ್ತಾ ಬನ್ನಿ, ಅಂದರೆ ನೀಟಾಗಿ ಕೂಡುತ್ತೆ. ಈಗ ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಯಾವುದೇ ರೀತಿಯ ಗಮ್ ಹಚ್ಚೋ ಅವಸರ ಕೂಡ ಇರೋದಿಲ್ಲ ಇದಕ್ಕೆ. ಸ್ವಲ್ಪ ದೂರ ಮಾಡ್ಕೊಂಡ್ಮೇಲೆ ಆಯಿತು. ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕ್ತೀನಿ. ಇಲ್ಲಿ ಬೀಡ್ ಕೂಡ ಅಷ್ಟೇ, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ವೇಳೆ ಬೀಡ್ಸ್ ದೂರ ಬೇಕಂದರೆ ಜಾಸ್ತಿ ಒಂದು 7-8 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕೈಗಳಿಗೆ ಹಾಕ್ಕೊಂಡಾಗ ಇದನ್ನು ಬಳೆಗಳು.
ಈ ಥರ ನೀವು ಒಂದು 6 ಅಥವಾ 1 ಡಜನ್ ಕೂಡ ನೀವು ಮಾಡ್ಕೋಬೋದು ಒಂದೇ ಕಲರ್ನಲ್ಲಿ, ಇಲ್ಲಾಂದರೆ ಡಬಲ್ ಕಲರ್ನಲ್ಲಿ ಮಾಡಿ ಕೂಡ ಹಾಕ್ಕೋಬೋದು. ಓಕೆ ನೋಡಿ, ಇದೇ ಥರ ನೀವು ಎಂಡ್ವರೆಗೂ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿವಲ್ಲ ಇಲ್ಲಿವರೆಗೂ ನಾನು ಈ ಥರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ನಾನು ಬೀಡ್ಗೆ ಎಂಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಸಿಂಗಲ್ ಕ್ರೋಶ ಬಂತು, ಯಾಕಂದರೆ ಒಂದು ಲಾಕ್ ಮಾಡ್ಕೊಂಡಿರ್ತೀವಿ, ಅದಾದಮೇಲೆ 2 ಸಿಂಗಲ್ ಕ್ರೋಶ. ಅದಕ್ಕೋಸ್ಕರ ಬೀಡ್ ಹಾಕಿ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬರೀ 1 ಚೈನ್ ಮಾತ್ರ ಹಾಕ್ತೀನಿ. 1 ಚೈನ್ ಹಾಕಿ ಈ ಥ್ರೆಡ್ಡನ್ನು ಈ ಥರ ಕಟ್ ಮಾಡಿಕೊಂಡು ಈ ಥರ ಮೇಲೆ ಎಳ್ಕೋಬೇಕು. ಈಗ ಎಂಡ್ ಯಾವ ಥರ ಮಾಡ್ಕೋಬೇಕಂದ್ರೆ ಇದನ್ನು, ಅಂದರೆ ಫಿನಿಶಿಂಗ್ ಯಾವ ಥರ ತೊಗೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಗಮ್ಮನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಬ್ಯಾಕ್ ಸೈಡ್ಗೆ ಸ್ವಲ್ಪ ಗಮ್ ಹಾಕಿ ಈ ಥ್ರೆಡ್ ಇದೆಯಲ್ಲ ಇದನ್ನು ಈ ಥರ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ್ರೆ ಸಾಕು, ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಸ್ವಲ್ಪ ಒಳಗಡೆ ಬೇಕಿದ್ರೆ ಇಲ್ಲೂ ಕೂಡ ಹಚ್ಕೋಬೋದು. ಸ್ವಲ್ಪ ಹಚ್ಚಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ಬಿಡಬೇಕು. ಇಲ್ಲಿ ಹೊರಗಡೆ ಬರಬಾರ್ದು, ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ನೋಡಿ, ಸಿಂಪಲ್ಲಾಗಿ ನೀವೇ ಮನೆಯಲ್ಲೇ ಕೇವಲ ಈ ಥರ ಬೀಡ್ಸ್ ಹಾಗೆ ಸಿಲ್ಕ್ ಥ್ರೆಡನ್ನು ಬಳಸಿ ನೀವು ಬಳೆಗಳನ್ನು ರೆಡಿ ಮಾಡ್ಕೋಬೋದು. ಇದನ್ನು ನಾವು ಒಂದು 6 ಅಥವಾ 12 ಬಳೆಗಳನ್ನು ರೆಡಿ ಮಾಡ್ಕೋಬೋದು. ಇಲ್ಲಾಂದರೆ ಮಲ್ಟಿ ಕಲರ್ನಲ್ಲಿ ಕೂಡ ನಾವು ಈ ಥರ ಬಳೆಗಳನ್ನು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೇ ಥರ ನಾನು ಪರ್ಲ್ ಬೀಡ್ಗಳನ್ನು ಯೂಸ್ ಮಾಡಿ ಸ್ವಲ್ಪ ದೂರ ಹಾಕಿದ್ದೀನಿ. ಇಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ ಡಬಲ್ ಕಲರ್ನಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ನೋಡಿ ಮೇಲ್ಗಡೆ. ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ದೂರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಳೆಗಳು. ನೀವೇ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಬಳೆಗಳನ್ನು. ನೋಡ್ತಾ ಇರ್ಬೋದು ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಬಳೆ ಕೂಡ. ಓಕೆ ಫ್ರೆಂಡ್ಸ್, ನೋಡಿ ಇವತ್ತಿನ ಈ ಬಳೆ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.